ಅದಕ್ಕೆ ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ಸ್ನಾನ ನಿಮಗೆ ಕಡಿತಂದ್ರು ಅದಕ್ಕೆ ನೀವು ಮತ್ತೆ ಪುನಃ ಉಪನಯನ ಮಾಡಬೇಕು. ಉಪನಯನ ಅಂತ ಎಲ್ಲರಿಗೆ ಸ್ನಾನ ಏನಾದ್ರೂ ನಮಗೆ ಕಚ್ಚಿದಂದ್ರೆ ಪುನಃ ಉಪನಯನ ಮಾಡಬೇಕು. ಯಜ್ಞೋಪಯುಕ್ತವನ್ನ ಮತ್ತ ಸ್ಪರ್ಶ ಇದ್ದಲ್ಲಿ ಅಶೌಚ ಇದ್ದಲ್ಲೂ ಕೂಡ ನಾವು ಯಜ್ಞೋಪಯುಕ್ತ ವಿಸರ್ಜನೆ ಮಾಡಿ ಮತ್ತೆ ಪುನಃ ಯಜ್ಞೋಪಯುಕ್ತವನ್ನ ಧಾರಣೆ ಮಾಡ್ಕೊಂಡು ಇದರಲ್ಲಿ ಯಜ್ಞೋಪವಿತ ಆಗಿದ ಮೇಲೆ ಮುಂದೆ ನೀವು ಯಾವ ಒಂದು ಮಂತ್ರ ದೀಕ್ಷೆಯನ್ನ ಗುರುಗಳು ಕೊಟ್ಟಿದ್ದಾರೆ, ಗಾಯತ್ರಿ ಮಂತ್ರವನ್ನ ಯಾವ ತರ ಹೇಳ್ತೀರಿ, ಆ ಗಾಯತ್ರಿ ಮಂತ್ರವನ್ನ ನೀವು ಯಾವ ಮನಸ್ಸಿನಲ್ಲಿ ಹೇಳ್ತೀರಿ, ಆ ಗಾಯತ್ರಿ ಮಂತ್ರವನ್ನ ಹೇಳ್ಬೇಕಾಯ್ತು ಅಂದ್ರೆ ಅದು ಯಾವ ತರ ಹೇಳಬೇಕು ಅಂತ ಹೇಳ್ತೀರಿ. ಗಾಯತ್ರಿ ಮಂತ್ರವನ್ನ ಮನಸ್ಸಿನಲ್ಲೇ ಹೇಳ್ಬಾರ್ದು. ಗಾಯತ್ರಿ ಮಂತ್ರವನ್ನ ನಮ್ಮ ತುಟಿಲಿಂದ ಅಷ್ಟೇ ಹೇಳಬೇಕು, ಹೊರಗಡೆ ಯಾರಿಗೂ ಕಿವಿಗೆ ಬೀಳ್ಬಾರ್ದು. ನಾವು ಗಾಯತ್ರಿ ಮಂತ್ರ ಓಂ ಭೂರ್ ಭುವಸ್ವ ಅಂತ ಹೇಳ್ತೀವಲ್ಲ, ಅದು ಒಳಗೆ ಹೇಳ್ಬೇಕು. ಆತ್ಮ ಅಂತರಾತ್ಮನಿಗೆ ಅದನ್ನ ಕೇಳಿಸ್ತಾ ಇರ್ಬೇಕು ಅವರಿಗೆ. ಅದು ಹೊರಗಡೆ ಇದ್ದವರು ಯಾರಿಗೂ ಕೇಳಬೇಕು. ಅದು ನಿಮ್ಮ ಗುರುಗಳು ಬ್ರಹ್ಮೋಪದೇಶ ಮಾಡಿದ್ದ ಒಂದು ಉಪದೇಶ, ಅದು ಯಾರಿಗೂ ಕಿವಿ ಬೀಳಬಾರ್ದು. ಅದು ಪೂರ್ಣವಾಗಿನೇ ಹೇಳಬೇಕು, ಅರ್ಧಕ್ಕೆ ನಿಲ್ಲಿಸಬಾರ್ದು. ನೀವು ಮನಸ್ಸಿನಾಗ ಒಂದು ಈಗ ಗುರುಗಳಿಂದ ಕ್ರಮ ಹೇಳಿದರೆ ತೋರ್ಸಕ್ಕೆ ತೋರ್ಸ ನೋಡೋದು ಹೆಂಗ ಹೇಳ್ತಾರೆ. ಗಾಯತ್ರಿ ಎಲ್ಲಿಂದ ಲಾಸ್ಟ್ ಅಲ್ಲಿ ಆಗ್ಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತ ಕೊನೆ ಆಗೋದು ವೆರಿ ಗುಡ್. ಎಷ್ಟು ನಿಮಗೆ ಆದಷ್ಟು 10 ಸರಿ ಗಾಯತ್ರಿಯನ್ನ ಮಾಡ್ತೀರಿ. ಆ ಗಾಯತ್ರಿ ಮಾಡುವಾಗ ಇಲ್ಲಿಂದ ತಗೋಬೇಕು. ಇಲ್ಲಿಂದ 1 2 3 4 5 6 7 8 10 ದಶ. ಅದಕ್ಕ ಈ ಗಾಯತ್ರಿಯನ್ನ ನೀವು ಎಷ್ಟು ಒಂದು 10 ಸರಿ ಜಾಸ್ತಿ ಅದನ್ನು ಹೇಳಬೇಕು. ಇದು ಆಗಿದ್ಮೇಲೆ ಮಾರ್ಜನ, ಆಮೇಲೆ ಸೂರ್ಯನಾರಾಯಣ ಆಜ್ಞೆ. ಸೂರ್ಯನಾರಾಯಣ ಆಜ್ಞೆ ಕೊಡ್ತೀರ ಎಲ್ಲರೂ? ಸೂರ್ಯನಾರಾಯಣ ಆಜ್ಞೆ ಕೊಡ್ತಿರಲ್ಲ? ಸೂರ್ಯನಾರಾಯಣ ಆಜ್ಞೆದಲ್ಲಿ ಅಲ್ಲಿ ಮಂತ್ರ ಹೇಳ್ತಿರಲ್ಲ, ಯಾವ ಮಂತ್ರದು? ಗಾಯತ್ರಿ ಮಂತ್ರ ಸಂಧ್ಯಾ ವಂದನದಲ್ಲಿ ಎಷ್ಟು ಸರಿ ಇರ್ತಾವ? ಗಾಯತ್ರಿ ಮಂತ್ರ ಹೇಳ್ತಿರಲ್ಲಪ್ಪ, ಎಷ್ಟು ಸರಿ ಗಾಯತ್ರಿ ಮಂತ್ರ ಬರ್ತಾವ? ಎಲ್ಲೆಲ್ಲಿ ಬರ್ತಾವ ಹೇಳ್ರಿ? ನೀವು ಲಾಸ್ಟ್ ಕೂತರು ಗೊತ್ತದ? ಯಾವಾಗ ಹೇಳ್ತೀರಿ? ಮೊದಲನೇದು ಪ್ರಾಣಾಯಾಮದಾಗ 1 ಗಾಯತ್ರಿ, 2ನೇ ಗಾಯತ್ರಿ ಜಪ ಮಾಡುವಾಗ, 3ನೇ ಗಾಯತ್ರಿ ಸೂರ್ಯನಾರಾಯಣ ಆರ್ಘ್ಯ ಬಿಡುವಾಗ. 3 ಸರಿ ಗಾಯತ್ರಿಯನ್ನ ನಾವು ಮಾಡ್ತೀವಿ. ಅದು ಸೂರ್ಯನಾರಾಯಣ ಆಜ್ಞೆ. ಲಾಸ್ಟ್ ಅದು ಮಂತ್ರವನ್ನ ಗಾಯತ್ರಿ ಮಂತ್ರ ಹೇಳಿ ಸೂರ್ಯನಾರಾಯಣ ಆಜ್ಞೆ ಮಾಡಬೇಕು. ನೋಡಿ, ಇಷ್ಟೆಲ್ಲ ನೀವು 7 ನೋಡಿ, ಇನ್ನ 2 ದಿವಸ ನೋಡಿ. ಈ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಇರಲ್ಲ. ಯಾರ್ಯಾರೋ ಬರ್ತಾರೆ, ನೀರು ಕುಡಿಲಕ್ಕ ಹೋದ, ಮತ್ತಿನೊಬ್ಬ ನೀರು ಅಂತ. ಇಂಥ ವಾತಾವರಣ ಮತ್ತೆ ನಾಳೆ ಸಿಗಲ್ಲ ನಿಮ್ಗೆ. ಯಾರೇನೋ ನಮಗೂ ಸಿಗಲ್ಲ, ಗುರುಗಳೇನೋ ಸಿಗಲ್ಲ, ಯಾರಿಗೂ ಸಿಗಲ್ಲ. ಇದೆಲ್ಲ ಕಲ್ಪಿಸ್ಕೊಟ್ಟವರು ಅಲ್ಲ, ಕೂತಾರಲ್ಲ ಅವ್ರು. ಹಿಂದೆ ಎಲ್ಲರೂ ಬೆಲೆಯವರು ನಮ್ಮ ಮನಸ್ಸಿನಾಗಾರ. ಅವರು ಆ ದೇಹವನ್ನು ಬಿಟ್ಟು ಹೋಗಿದ್ದಾರೆ, ಆದ್ರೆ ಅವ್ರ ಮನಸ್ಸು ಮಾತ್ರ ಈ ಒಂದು ಪ್ರದೇಶದಲ್ಲೇ ಇಟ್ಟು ಹೋಗಿದ್ದಾರೆ. ಹಂಗಂತ ಪ್ರತಿ ಒಂದು ದಿವಸ ಇವ್ರು ಏನ್ ಹೇಳ್ತಾರ, ಅವ್ರು ಏನ್ ಹೇಳಿರ್ತಾರ, ಅದನ್ನ ಚಾಚು ತಪ್ಪದೆ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅದಕ್ಕೆ ಇವತ್ತು ಈ ಒಂದು ವಾತಾವರಣ, ನಾಳೆ ಒಂದು ದಿವಸ, ನಾಡ್ದು ದಿವಸ, 2 ದಿವಸ ನೋಡ್ರಿ ನಿಮ್ಮ ಒಂದು ಎಲ್ಲರ ಒಂದು ಸೌಭಾಗ್ಯ ಅಂತ ತಿಳ್ಕೊರಿ. ಯಾಕಂತಂದ್ರೆ ಇವತ್ತಿನ ದಿವಸ
ಇವು ಶಾಸ್ತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇದು ಯಾರು ಮಾಡಲ್ಲ. ಯಾರು ಯಾರು ಯಾರ ಕೈಲಿ ಮಾಡಕ್ ಆಗ್ಲಾರ್ದಂತ ಒಳ್ಳೆ ಸಂಸ್ಕಾರಯುತವಾಗಿರ್ತಕ್ಕಂಥ ಕೆಲಸ. ಯಾಕಂದ್ರೆ ಅವರು ಅಪ್ಪಾಜಿ ಅವ್ರು ಹೇಳಿದ್ದಾರೆ, ಯಾರು ಇವತ್ತಿನ ದಿವಸ ತಂದೆ ಹೇಳಿದ್ದ ಮಗನ ಮಾತು ಯಾರು ನೆರವೇರಿಸಲ್ಲ. ಆದ್ರೆ ಅವ್ರ ಕನಸನ್ನ ಇವತ್ತು ನನಸು ಮಾಡಿ ಇವತ್ತು ಅವ್ರಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಅಂತಂದ್ರೆ ಅವರಷ್ಟ ಸಂತೋಷ ಯಾರು ಪಡ್ತಿದ್ರು, ಬಹಳ ಖುಷಿ ಪಡ್ತಿದ್ರು. ಅವ್ರು ಇದ್ದಾಗ ನಾವು ಬಂದು ಅವರ ಮಾತನ್ನ ಕೇಳಿ ಬಹಳಷ್ಟು ಒಂದು ವಿನಮ್ರತೆ ಒಂದು ಮಾತಿನಿಂದ ಹೇಳ್ತಿದ್ರು. ನಾವು ಪ್ರತಿಯೊಬ್ಬರಲ್ಲಿ ಸಂಸ್ಕಾರ ಬೆಳೆಸಬೇಕು, ನೀವು ಪುರೋಹಿತ ನಮಗೆ ಹೇಳ್ತಿದ್ರು ಅವರೆಲ್ಲ ಪ್ರತಿಯೊಂದು ಮಾತು. ನೀವು ಪ್ರತಿಯೊಬ್ಬರು ಪುರೋಹಿತರು ನೀವು ಅಷ್ಟೇ ಆಗೋದಲ್ಲ, ಸಂಸ್ಕಾರ ಬಂದವರಿಗೆ ಪ್ರತಿಯೊಬ್ಬರಿಗೆ ಸಂಧ್ಯಾವನ ಕಲಿಸ್ರಿ, ಗಾಯತ್ರಿ ಉಪದೇಶ ಮಾಡ್ರಿ. ಅವ್ರು ನಮಗ ಆ ಒಂದು ಸಮಯದಲ್ಲಿ ನಮಗೆಲ್ಲ ಹೇಳಿದ್ದಾರೆ. ಅದಕ್ಕೆ ಇವತ್ತ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇದ್ದೀವಿ, ಅವರ ಒಂದು ಅನುಗ್ರಹದಾಗ ನಾವೆಲ್ಲ ಇದ್ದೀವಿ. ಅಂದ್ರೆ ಅವ್ರು ಇಲ್ಲೆಲ್ಲ ಒಂದು ಕಡೆ ಎಲ್ಲೋ ನಿಂತು ಇವತ್ತಿನ ದಿವಸ ಆಗಲಿ ನಾಳೆ ದಿವಸ ಆಗಲಿ ಯಾವಾಗೋ ಬಂತ ನಮಗ ಎಲ್ಲರಿಗೂ ಒಂದು ಆಶೀರ್ವಾದ ಮುಖಾಂತರ, ಎಲ್ಲರಿಗೂ ಆಶೀರ್ವಾದದ ಮುಖಾಂತರ ಅವ್ರು ಹೇಳ್ತಾರೆ. ಅವರ ಒಂದು ಅನುಗ್ರಹದಿಂದ ನಾವೆಲ್ಲ ಇಲ್ಲಿ ಕೂತು ಇವತ್ತಿನ ದಿವಸ ಮಾತಾಡ್ತಾ ಇದ್ದೇವೆ. ಅವರು ಪಟ್ಟ ಶ್ರಮ, ಅವರು ಬರೆದಕ್ಕಂತ ಗ್ರಂಥಗಳು ಬಹಳಿವೆ. ಅವ್ರ ಕೆಲವೊಂದು ಮಾತುಗಳು ನಾವು ಯಾಕಂದ್ರೆ ಜಾಸ್ತಿ ಅವ್ರ ಜೊತೆಗಿಂತ ನಮ್ಮ ಹಿರಿಯರು ಬಹಳ ಮಂದಿ ಅಲ್ಲ. ಈಗ ರೀಸೆಂಟ್ ಆಗಿ ಇನ್ನ 2-3 ದಿನದಲ್ಲೇ ಅವರು ಭಕ್ತಿ ಸುದ್ದಿ ಅಂತಕ್ಕಂಥ ಒಂದು ಗ್ರಂಥ ಬಿಡುಗಡೆ ಮಾಡಿದ್ರು, ಸಂಗೀತ ಕಾರ್ಯಕ್ರಮ ಅಲ್ಲಿ ಮಾಡಿದ್ರು. ಅವು ಗ್ರಂಥಗಳು ಬಹಳಷ್ಟಿವೆ, ಅವರು ಬರೀತಕ್ಕಂಥ ಗ್ರಂಥಗಳು. ನೋಡಿ ಇವತ್ತಿರ್ಕ ನಾಳೆ ಅವರು ಗ್ರಂಥ ಬರೆದಿದ್ರು, ಅವರು ಬುಕ್ಕುಗಳನ್ನ ಬರೆದಿದ್ದಾರೆ. ಅವೆಲ್ಲ ಇವತ್ತ ನಾಳೆ ಅವೆಲ್ಲ ನಿಮ್ಗೆಲ್ಲರ ಕೈಗೆ ಬರ್ತಾವ. ಅದಕ್ಕೆ 2 ದಿವಸದಲ್ಲಿ ನಿಮ್ಮ ಒಂದು ಈ ಶಿಬಿರವನ್ನ ಮುಗಿತದ. ಇನ್ನ ಶಿಬಿರದಾಗ ಯಾರು ಇನ್ನ ಏನು ಕೇಳ್ಕೋಬೇಕು ನೀವು ಧರ್ಮ ಸಂಸ್ಕಾರ. ಯಾಕಂತಂದ್ರೆ ಇದು ನಾವು ಎಲ್ಲೆಲ್ಲವೂ ನೋಡ್ತೀವಿ. ನಾವು ಅಲ್ಲಿ ಉಡುಪಿದಾಗ ನೋಡಿವಿ, ಅಲ್ಲಿ ನೋಡಿವಿ, ಅಲ್ಲಿ ಎಲ್ಲೆಲ್ಲ ಕಲ್ತು ಬಂದಾರ. ನಮ್ಮ ಹುಡುಗರೆಲ್ಲ ಕಲ್ತಾರ, ಇನ್ನ ಕಲಿತಾರ. ಅವ್ರು ಕಲಿಯೋದಲ್ಲ, ನಾವು ಕಲಿಬೇಕು. ಪ್ರತಿಯೊಬ್ಬರು ನಾವು ಹಂಗೆ ಇರಬೇಕು. ಉಡುಪಿದಾಗದ, ಮಂಗಳೂರಿನಾಗದ ಇಲ್ಲ, ನಮ್ಮ ಮಂಗಳೂರು ಉಡುಪಿನೇ ನಮ್ಮಿದು ಸರಸ್ವತಿಪುರದ ಕೃಷ್ಣವರು ಮೌನೇಶ್ವರ ದೇವಸ್ಥಾನನೇ. ನಮಗೆ ಬೇರೆ ಕಡೆ ಎಲ್ಲಿ ಹೋಗೋದಿಲ್ಲ. ಇಲ್ಲಿ ಬಂದ್ರೆ ಅದ್ರ ಮೇಲೆ ಅದ ವಿದ್ಯಾಶ್ರಮ ಅಂತ. ಇಲ್ಲಿ ಬಂದ್ರೆ ನಿಮಗೆ ಎಲ್ಲಾ ಬ್ರಹ್ಮ ವಿದ್ಯೆನೂ ಸಿಗ್ತದ, ಎಲ್ಲಾ ವಿದ್ಯೆಗಳು ಸಿಗ್ತದ. ಇವತ್ತ ಮತ್ತೆ ಇನ್ನೊಂದು 2 ದಿವಸದಲ್ಲಿ ನಿಮಗ ಹೋಮ ಅಂದ್ರೆ ಯಾವುದು, ಅಗ್ನಿ ಕಾರ್ಯ ಯಾವ ತರ ಮಾಡ್ತಾರ ಅಲ್ಲೆಲ್ಲ ನಮ್ಮ ಹುಡುಗರು ಬಂದಿದ್ದಾರೆ. ಅವರೆಲ್ಲ ಮಾಡಿದಾಗ ನೀವು ಪ್ರತಿಯೊಂದರಲ್ಲಿ ನೀವು ಭಾಗವಹಿಸ್ಬೇಕು. ನಾವು ಉಪನಯನ ಆದರೂ ನೋಡ್ಬೇಕು, ನೀವು ಯಾವ ತರ ಯಜ್ಞಕುಂಡ ಕಟ್ಟಿದ್ದಾರೆ, ಅವ್ರು ಯಾವ ತರ ನಾಳೆ ಕಲಶ ಸ್ಥಾಪನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲೂ ಕೂಡ ಅದನ್ನ ಮಾಡ್ಬೋದು ಎಲ್ಲರೂ. ಇದನ್ನ ನಾವು ಸಂಸ್ಕಾರ ಅಂತ ಹೇಳ್ತೇವೆ. ಪ್ರತಿ ಒಂದು ಮನೆಯಲ್ಲಿ ಪೂಜೆ ಮಾಡಿದಾಗ ನಾವು ಪೂಜೆ ಮಾಡ್ಬೇಕಾಯ್ತು ಅಂತಂದ್ರೆ ಎಷ್ಟು ನಾವು ಅಲಂಕಾರ ಮಾಡಬೇಕು, ಭಕ್ತಿಲಿಂದ ಯಾವ ತರ ಮಾಡಬೇಕು ಅದನ್ನ ನೀವು ಇಲ್ಲಿ ನಿಮ್ಮ ಗುರುಗಳೆಲ್ಲ ಹೇಳಿದ್ದಾರೆ. ಮತ್ತ ನೀವು ಮುಂದೆ ಇದು ಒಂದೇ ಅಲ್ಲ ಶಿಬಿರ, ಹಿಂದೆ ಅಲ್ಲ ಶಿಬಿರ, ಮತ್ತೆ ಮುಂದೆ ಯಾವಾಗ ಶಿಬಿರ ಬರ್ತದ ಅಂತ ನೀವು ಕಾಯ್ತು ಕೂಡ್ಬೇಕು. ನೀವೆಲ್ಲ ಮತ್ತೆ ಶಿಬಿರ ಯಾವಾಗ ಬರ್ತದೆ ಗುರುಗಳೇ, ಮತ್ತೆ ನಮಗ ಮಂತ್ರಗಳನ್ನ ಮತ್ತೆ ಯಾವಾಗ ಕಲಿಸ್ತೀರಾ ಅಂತ ನೀವೆಲ್ಲರೂ ಆ ಗುರುಗಳ ಹತ್ರ ಬಂದು ಪ್ರತಿ ದಿವಸ ಇಲ್ಲಿ ಸ್ಮನಿ ಇದ್ದಾರೆ ಯಾರು ಇರ್ತಾರ, ನಿಯರೆಸ್ಟ್ ಇದ್ದವ್ರು ಬಂದು ಅವ್ರಿಗೆ ಗುರುಗಳಿಗೆ ಭೇಟಿಯಾಗಿ ಪ್ರತಿ ದಿವಸನೂ ನೀವು ಮಂತ್ರಗಳನ್ನ ಕಲಿಬೇಕು. ಮತ್ತ ನಮಗೆ ಯಾವ್ದ ಸಂಸ್ಕಾರ ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ದೆ ಯಾವ್ದ ತಪ್ಪು ಮಾಡಿರ್ತೀವಿ ಅಂತ ಗೊತ್ತಿರಲ್ಲ. ಅದನ್ನ ಪ್ರತಿ ಒಂದು, ಯಾಕಂದ್ರೆ ಇದು 9-10 ದಿವಸದಲ್ಲಿ ಇದು ಮಾಡ್ತಕ್ಕಂಥದ್ದು. ಇದು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರೆದುರು ನಾವು ಹೇಳೋದಲ್ಲದು, ಇವ್ರು ಮಾಡಿರ್ತಕ್ಕಂಥ ಕೆಲಸ ಇಡೀ ನಮ್ಮ ಕರ್ನಾಟಕದಾಗೆ ಯಾರು ಮಾಡಿಲ್ಲ. ಇದ್ದು ಮಾಡಿದವ್ರು ಬೇರೆ, ನಮ್ಮಲ್ಲಿ ಇಲ್ಲಿ ಏನು ಇಲ್ಲ ಅಂತಂದ್ರೆ ಅವರು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ಮತ್ತೆ ನಾಳೆ ಹೋಮಗಳಿವೆ, ನಾಡ್ದು ಹೋಮ ಇದೆ, ಅದೆಲ್ಲ ನೀವೆಲ್ಲ ಭಾಗವಹಿಸಿ ಮುಂದೆ ಯಾವ ಶಿಬಿರ ಇರ್ತಾರ ಅಥವಾ ಮುಂದೆ ಯಾವ್ದಾದ್ರು ಸಂಸ್ಕಾರ ಬರುತ್ತೆ, ಯಾವ್ದಾದ್ರು
ಕೊಟ್ಟಾಗ ಪ್ರತಿಯೊಬ್ಬರನ್ನು ಬಂದು ನಿಮ್ಮ ಗುರುಗಳ ಹತ್ರ ಹೇಳ್ಕೊಂಡು ಪ್ರತಿಯೊಬ್ಬರು ಸಂಧ್ಯಾ ವಂದನ ಮಾಡ್ಕೊಳ್ಳೇಬೇಕು. ಮಾಡ್ಕೊತೀರಿ ಇಲ್ಲ ಎಲ್ಲರೂ ಮಾಡ್ಕೊಳ್ಳೇಬೇಕು. ನಮಗೆ ಇನ್ನೊಂದು ಆಪ್ಷನ್ ಇಲ್ಲ, ನಿಮಗೆ ಆಪ್ಷನ್ ಎರಡನೇದಿಲ್ಲ. ಉಪನಯನ ಆಯ್ತು ಅಂದ್ರೆ ನಾವು ಸಂಧ್ಯಾ ವಂದನ ಮಾಡ್ಕೊಳ್ಳೇಬೇಕು. ಇದು ಬಿಟ್ಟರೆ ಇಲ್ಲ. ಗಾಯತ್ರಿ ಮಾಡಲೇಬೇಕು, ಗಾಯತ್ರಿ ಜಪವನ್ನ ಮಾಡಲೇಬೇಕು. ಅದು ಬಿಟ್ಟು ನಾವು ಮತ್ತೆ ಬೇರೆ ಏನೂ ಇಲ್ಲ. ಅದಕ್ಕೆ ಎಲ್ಲರೂ ಇವತ್ತ ಈ ಜಗದ್ಗುರು ಮೌನೇಶ್ವರನ ಒಂದು ಅನುಗ್ರಹ ಮತ್ತು ಶಾಸ್ತ್ರಿಗಳ ಅನುಗ್ರಹ, ಗುರುಗಳ ಅನುಗ್ರಹ ಪ್ರತಿಯೊಬ್ಬರ ಮೇಲೆ ಇರಲಿ. ಮುಂದೆ ಎಲ್ಲರೂ ನೀವು ಸಂಸ್ಕಾರಯುತವಾಗಿ ಮುಂದೆ ಬರಬೇಕಾಯ್ತಂದ್ರೆ ಪೂಜೆ ಪುರಸ್ಕಾರದಲ್ಲಿ ಇದೇ ತರನೇ ಇರಬೇಕು. ಇದೇ ಸಂಸ್ಕಾರ, ಮೊದಲನೇ ಸಂಸ್ಕಾರನೇ ಇದೆ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಶಿಬಿರಾರ್ಥಿಗಳಿಗೂ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ವಂದಿಸುತ್ತಾ ಈ ಒಂದು ಚಿಕ್ಕ ಒಂದು ಉಪನ್ಯಾಸ ನಾನು ಹೇಳಿದವ್ರಿಗೆ ನೋಡ್ರಿ, ಒಂದ್ ದಿವಸ ಯಾವಾಗಾರ ಒಂದ್ ದಿವಸ ಬಂದು ಹೇಳ್ತೀರಂತ. ಯಾಕಂದ್ರೆ ಇವ್ರು ಮಾಡ್ಲಾರ್ದಂತ ನಮಗೆ ಬಹಳ ಖುಷಿ ಅದ. ಪ್ರತಿಯೊಬ್ಬರಿಗೂ ಮಾಡಬೇಕು, ಆದ್ರೆ ನಮಗೆ ಇವ್ರು ಮಾಡ್ಲಾರ್ದ್ರೆ ಬಹಳ ಖುಷಿ ಅದ. ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ. ನಮ್ಮ ಬ್ರಹ್ಮಲೀನ ಗುರುನಾಥ ಶಾಸ್ತ್ರಿ ಅಪ್ಪಾಜಿ ಅವರು ಬಂದು ಅವರು ನೋಡಿದ್ರೆ ಇನ್ನು ಬಹಳ ಖುಷಿ ಪಡ್ತಿದ್ರು. ಅವರು ಬಹಳ ಅಂದ್ರೆ ಬಹಳ ಖುಷಿ ಪಡ್ತಿದ್ರು. ಅವರು ಎಲ್ಲೇ ಇದ್ರು ಅವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ. ಅವರು ಮತ್ತು ಇಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಉಪನ್ಯಾಸಕ ಮಾಡಕ್ಕೆ ಅನುವು ಮಾಡಿಕೊಟ್ಟಿರ್ತಂತಹ ಶಿವರಾಜ ಶಾಸ್ತ್ರಿಗಳಿಗೂ ಮತ್ತು ಅವರ ಪರಿವಾರದವರಿಗೂ ಎಲ್ಲರಿಗೂ ಧನ್ಯವಾದಗಳು. ಓಂ ನಮೋ ವಿಶ್ವೇಶ್ವರಾಯ.